ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಯನ ಅಡುಗೆ. ನಾನು ನಿಮ್ಮ ನಾಯನ. ಫ್ರೆಂಡ್ಸ್, ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ಸೋರೆಕಾಯಿ ಮಸಾಲ. ಒಂದೇ ರೀತಿಯಾಗಿ ನಿಮಗೆ ಮಾಡಿ ಬೋರ್ ಆಗಿದ್ರೆ ಈ ರೀತಿಯಾಗಿ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈಗಲೇ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿ, ಒಂದು ಉದ್ದ ಸೋರೆಕಾಯಿನ ಸಣ್ಣಗೆ ಹಚ್ಚಿಟ್ಟಿರುವಂಥದ್ದು, ಸ್ವಲ್ಪ ಗಸಗಸೆ, ಚಕ್ಕೆ, ಲವಂಗ, ಮೆಣಸು, 1 ಸ್ಪೂನ್ ಜೀರಿಗೆ, ಸೋಂಪು ಮತ್ತು ಒಂದು ಹಿಡಿ ಕಡಲೆಪಪ್ಪನ ತೊಗೊಂಡಿರೋದು, ಒಂದು ಅರ್ಧ ತೆಂಗಿನಕಾಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿರೋದು, ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡಿರೋವಂಥದ್ದು, ಸ್ವಲ್ಪ ಕೊತ್ತಂಬರಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಶುಂಠಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಗ್ಗರಣೆಗೆ ಕರಿಬೇವು, ಹಸಿಮೆಣಸಿನ್ಕಾಯಿ ಎರಡು ಮೀಡಿಯಮ್ ಈರುಳ್ಳಿ, 2 ಮೀಡಿಯಮ್ ಟೊಮ್ಯಾಟೋನ ನಾನು ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈಗ ಕಡಲೆಪಪ್ಪು, ಚಕ್ಕೆ, ಲವಂಗ, ಗಸಗಸೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಲ್ಲ, ಅದನ್ನು ನೀವು ಡ್ರೈ ಆಗಿ ಫ್ರೈ ಮಾಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೇ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಒಂದು ಇಡೀ ಕೊತ್ತಂಬರಿ, 1 ಇಡೀ ಆಗುವಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ, ಮತ್ತು 1 ಮೀಡಿಯಮ್ ಬೆಳ್ಳುಳ್ಳಿ ಮತ್ತು ಅಷ್ಟೇ ಗಾತ್ರದ್ದು ಶುಂಠಿ ತೊಗೊಂಡಿರುವಂಥದ್ದು, ಮತ್ತು 1 ಮೀಡಿಯಮ್ ಈರುಳ್ಳಿನ ನಾನು ತೊಗೊಂಡಿರೋದನ್ನು ಎಲ್ಲವನ್ನು ಆ್ಯಡ್ ಮಾಡಿಕೊಂಡು 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇರೋವಂಥದ್ದು, ಮತ್ತು 1 ಗ್ಲಾಸ್ ಆಗುವಷ್ಟು ನೀರನ್ನು ರುಬ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಂಡು ರುಬ್ಕೊಬನ್ನಿ. ನೋಡಿ, ಮತ್ತು ಅಷ್ಟರಲ್ಲಿ ಒಂದು ಕುಕ್ಕರಿಗೆ 2ರಿಂದ 3 ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದ ನಂತರ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸಾಸಿವೆಯನ್ನು ಆ್ಯಡ್ ಮಾಡಿಕೊಂಡು ಅದೆಲ್ಲ ಚಿಟಪಟ ಅಂತ ಅಂದಮೇಲೆ ನಾವು ತೊಗೊಂಡಿರುವಂಥ ಕರಿಬೇವನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥದ್ದು ಚೆನ್ನಾಗಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ತೊಗೊಂಡಿರುವಂಥ ಆನಿಯನ್ ಈರುಳ್ಳಿ ಇದೆಯಲ್ಲ, ಅದನ್ನು ನಾವು ಈಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಆ್ಯಡ್ ಮಾಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ನು, ಆವಾಗಲೇ ತುಂಬಾ ಟೇಸ್ಟಾಗಿ ಬರುವಂಥದ್ದು ಸಾಂಬಾರು. ಎಷ್ಟು ಆನಿಯನ್ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ತೊಗೊಂಡಿರುವಂಥ 2 ಮೀಡಿಯಮ್ ಟೊಮ್ಯಾಟೋನು ಉದ್ದಕ್ಕೆ ಸಣ್ಣಗೆ ಹಚ್ಚಿಟ್ಟಿರುವಂಥದ್ದು, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬೋದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಡಿ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಸಣ್ಣಗೆ ಹಚ್ಚಿಟ್ಟಿರುವಂಥ ಒಂದು ಸೋರೆಕಾಯಿ, ಉದ್ದ ಸೋರೆಕಾಯಿಯನ್ನು ನಾನು ಇದಕ್ಕೆ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇರುವಂಥದ್ದು, ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಚೆನ್ನಾಗಿ ಬೆರೆಯೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಸೋರೆಕಾಯನ್ನು ಒಂದು 20ರಿಂದ 30 ಭಾಗ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಒಂದು 20% ಬೆಂದಾದಮೇಲೆ ಮತ್ತೆ ಮಸಾಲೆ ರುಬ್ಬಿರುವಂಥದ್ದನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಚೆನ್ನಾಗಿ ಉಳಿದಿರುವಂಥ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆಗೆ ಕೂಡ ನಾನು ನೀರನ್ನು ಹಾಕಿ ಅದನ್ನು ವಾಶ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ನೀರು ಜಾಸ್ತಿ ನೀರನ್ನು ಹಾಕಬಾರ್ದು ಮತ್ತು ಕಡಿಮೆ ನೀರನ್ನು ಹಾಕಬಾರ್ದು, ಮೀಡಿಯಮ್ ಟೆಕ್ಸ್ಚರಲ್ಲಿ ಇರಬೇಕಾಗತ್ತೆ ಇದು. ಬಿಕಾಸ್ ನೋಡಿ, ಸೋರೆಕಾಯಿ ಇಲ್ಲಿ ತುಂಬ ನೀರಿನ ಅಂಶ ಇರೋದ್ರಿಂದ ಅದು ಸೋರೆಕಾಯಿ ನೀರನ್ನು ಬಿಟ್ಕೊಳ್ಳೋದ್ರಿಂದ ನಾವು ಜಾಸ್ತಿ ನೀರನ್ನು ಹಾಕ್ಕೊಳ್ಳೋ ಹಾಗಿಲ್ಲ. ಇದಕ್ಕೆ ಮೀಡಿಯಮ್ ಆಗಿ ನಮಗೆ ಇರಬೇಕು ಸಾಂಬಾರು ಟೆಕ್ಸ್ಚರ್, ಆ ರೀತಿಯಾಗಿ ನೋಡಿ ಹಾಕ್ಕೊಳ್ಳಿ. ಉಪ್ಪು ಏನಾದರೂ ಬೇಕಿದ್ರೆ ಈಗಲೇ ಉಪ್ಪು ಖಾರ ನೋಡಿ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ಅದನ್ನು ತೊಗೊಂಡು ಬಂದರೆ ನೋಡಿ, ಈ ರೀತಿಯಾಗಿ ನಮಗೆ ಸೋರೆಕಾಯಿ ಮಸಾಲ ಸಾಂಬಾರು ಈ ರೀತಿಯಾಗಿ ರೆಡಿ ಆಗಿರುತ್ತೆ. ಇದು ಮುದ್ದೆಗೆ, ಚಪಾತಿಗೆ, ಪೂರಿಗೆ ತುಂಬಾ ಚೆನ್ನಾಗಿರುವಂಥ ರೆಸಿಪಿ, ಮತ್ತು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ಕ್ವಿಕ್ಕಾಗಿ ಯಾರು ಬೇಕಾದರೂ ಬ್ಯಾಚುಲರ್ಸು, ಫಸ್ಟಲ್ಲಿ ಟ್ರೈ ಮಾಡ್ತಿರೋರು, ನ್ಯೂ ಬಿಗಿನರ್ಸ್, ಕುಕ್ಕಿಂಗ್ ಮಾಡುವಂಥವರು ಯಾರು ಬೇಕಾದರೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಯಾವ ರೀತಿಯೂ ತೊಂದರೆ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ಸರ್ವ್ ಮಾಡ್ಕೊಳ್ಬೋದು ಚಪಾತಿಗೆ, ಈಗ ಮುದ್ದೆಗೆ, ಎಲ್ಲದಕ್ಕೂ ಕೂಡ ನಾವು ಸರ್ವ್ ಮಾಡಿಕೊಂಡು ರೈಸ್ಗೆ ತಿನ್ಕೊಳ್ಬೋದು. ಫ್ರೆಂಡ್ಸ್ ನೋಡಿ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಒಂದು ಸಬ್ಸ್ಕ್ರೈಬ್ ಬಟನನ್ನು ಹೊತ್ಬಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.